ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗಂತೂ. ಒಂದು ಕಡೆ ಯೋಚನೆ ಆಗ್ತೈತೆ, ಇನ್ನೊಂದು ಕಡೆ ಖುಷಿ ಖುಷಿಯಾಗಿ ಆಗ್ತೈತೆ. ಏನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ನಮ್ಮ ಚಂದು ಇರೋ ತಕ ಇದ್ದು ಇವಾಗ ನಮ್ಮ ಹುಡುಗನ ಜೊತೆ ಮದುವೆ ಆಗಿ ಬಂದುಬಿಟ್ಟಿದ್ದಾಳೆ. ಅಲ್ಲ, ಮದುವೆ ಆಗಿ ಬಂದಿರೋದನ್ನು ಒಂಥರ ಒಳ್ಳೇದೇ ಆಗೋಯ್ತು. ನಮ್ಮ ಭಾವ ನನಗೆ ಮನೆ ಹತ್ರನೇ ಬಿಡ್ಕೊಳ್ತಿರಲಿಲ್ಲ, ಇನ್ಮೇಲಿಂದ ಬಿಡ್ಕೊಳ್ಳೇಬೇಕು. ಏನಾದರೂ ಮಾಡಿಬಿಟ್ಟು ಮನೆಗೆಲ್ಲ ನಾನೇ ಶ್ರೀಮಂತ ಆಗೋಣ, ಆಸ್ತಿ ಪಾಸ್ತಿ ಎಲ್ಲ ನಂದೇ ಆಗುತ್ತೆ. ಹೆಂಗಿದ್ರು ದಿಲೀಪಂಗೆ ನನ್ನ ಮಗಳು ಕೊಟ್ಬಿಟ್ಟು ಹೆಂಗ ಖುಷಿಯಾಗಿರೋಣ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಅವ್ನು ದಿಲೀಪನೂ ಮದುವೆ ಆಗಲಿಲ್ಲ. ಕಡೆಗೆ ನಮ್ಮ ಗಿರೀಶ್ ಇದ್ದವನು ಹೆಂಗ ಸಾವುಕಾರ ಮಗಳಿಗೆ ಲವ್ ಮಾಡಿಬಿಟ್ಟು ಮದುವೆ ಆಗಿಬಿಟ್ಟು ಹೆಂಗ ಒಬ್ರಿಗೊಬ್ರು ಸಂಬಂಧ ಗಟ್ಟಿ ಮಾಡಿಬಿಟ್ಟ. ನಮ್ಮ ಭಾವನ ಜೊತೆ ಇನ್ನು ನಾನು ಚೆನ್ನಾಗಿರ್ಬೋದು. ನಮ್ಮ ಭಾವನೂ ಮೊದಲೆಲ್ಲ ಜಂಬ ಮಾಡ್ತಿತ್ತು, ನನ್ನ ಮೇಲೆ ದುರಾಂಕಾರ ಮಾಡ್ತಿತ್ತು. ಇನ್ಮೇಲಿಂದ ಮಾಡೋಕ್ಕಾಗಲ್ಲ. ಜಂಬನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಆದರೂ ಈಗ ಬೀಗರಾಗ್ಬಿಟ್ಟು ನಾವು. ಇನ್ನೂ ಸಂಬಂಧ ಭಾಳ ಗಟ್ಟಿ ಆಗೋಯ್ತು. ಏನು ಬೈಯಂಗೂ ಇಲ್ಲ, ಏನಿಲ್ಲ, ಒಳ್ಳೇದೇ ಆಗೋಯ್ತು ಅನ್ನಿಸ್ತೈತೆ. ಆದರೆ ವಿಷಯ ಗೊತ್ತಾಗಿ ಅದೇನು ಕೋಪ ಮಾಡ್ಕೊಳ್ತಾರೋ, ಅದೇನೇನು ಮಾಡ್ತಾರೋ, ಅದೇನೇನು ಇದು ಮಾಡ್ತಾರೋ, ಎಷ್ಟು ಜನಕ್ಕೆ ಬೈತಾರೋ, ನನಗೆ ಎಷ್ಟು ಬೈತಾರೋ, ನಾನು ಎಷ್ಟು ಬಯಸ್ಕೋಬೇಕು, ನನ್ನ ಮಗನ ಮೇಲೆ ಎಷ್ಟು ಕೋಪ ಮಾಡ್ಕೊಳ್ತಾರೋ, ನನಗಂತೂ ಅದೇ ಯೋಚನೆ ಆಗ್ತೈತೆ. ಅಯ್ಯೋ, ಏನಾದರೂ ಮಾಡ್ಕೊಳ್ಳಿ ಕಣಿ ಹೇಳು, ನಾನು ತಲೆನೇ ಕೆಡಿಸ್ಕೊಳಲ್ಲ. ಸದ್ಯ ಆಗಿದ್ದೆ ಒಳ್ಳೇದು ಅನ್ನಿಸ್ತೈತೆ ನನಗಂತೂ. ಸಾವುಕಾರ್ರೆ, 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 ಸಾವುಕಾರ್ರೆ. ಒಳ್ಳೆ ಟೈಮಿಗೆ ಬಂದ ನಮ್ಮ ಲೆಕ್ಕಾಚಾರಿ. ಏನಿದ್ರು ನಮ್ಮ ಲೆಕ್ಕಾಚಾರಿ ನನ್ನ ಜೊತೆ ಇಲ್ಲ ಅಂದರೆ ನನ್ನ ಕೈ ಕಾಲೇ ಓಡಲ್ಲ. ಎಲ್ಲದಕ್ಕೂ ಒಳ್ಳೊಳ್ಳೆ ಐಡಿಯಾಗಳು, ಒಳ್ಳೊಳ್ಳೆ ಬುದ್ಧಿ ಇದ್ವೆಲ್ಲ ಹೇಳ್ಕೊಡೋದು ನಮ್ಮ ಲೆಕ್ಕಾಚಾರನೇ ಸರಿ. ಟೈಮ್ ಸರಿಯಾಗಿ ಒಳ್ಳೊಳ್ಳೆ ಪ್ಲಾನ್ಗಳು ಹೇಳ್ಕೊಡ್ತಿರ್ತಾನೆ. ಆದರೂ ನಾನು ಯೋಚನೆ ಮಾಡ್ತಿದ್ದೆ, ನಮ್ಮ ಲೆಕ್ಕಾಚಾರಿ ಬಂದಿದ್ರೆ ಸರಿ ಆಗ್ತಿತ್ತೋ ಏನೋ ಅಂತ. ಒಳ್ಳೆ ಟೈಮಿಗೆ ಬಂದಿದ್ದಾನೆ. ಬಾರ್ಲ ಲೆಕ್ಕಾಚಾರಿ, ಇಲ್ಲೇ ಕುಂತಿದ್ದಿಕೊಂಡು ಬಾರೋ. ಓಹೋ, ಏನ್ರಿ ಸಾವುಕಾರ್ರಿ, ಫುಲ್ ಖುಷಿಯಾಗಿದ್ದೀರಾ ಅಂದ್ರಿ? ಹೆಂಗ ಬಿಡ್ರಿ, ನಿಮ್ಮ ಮಗನೂ ಹೆಂಗ ಶ್ರೀಮಂತ ಸಾವುಕಾರ ಮನೆ ಮಗಳಿಗೆ ಮದುವೆ ಆಗಿಬಿಟ್ಟು ಹೆಂಗ ಸಾವುಕಾರರು ಆಗ್ಬಿಟ್ರಲ್ರಿ ಸಾವುಕಾರ್ರಿ ನೀವು. ಅಬ್ಬಬ್ಬಬ್ಬಬ್ಬಬ್ಬ. ಬಲು ಖುಷಿಯಾಗಿದ್ದೀರಿ ಕಣಿ ಹೇಳ್ರಿ. ಮಗನೂ ಸಾವುಕಾರ ಇನ್ಮೇಲಿಂದ ನಿಮ್ಗೇನು ಕಡಿಮೆ, ಎಲ್ಲದ್ರಲ್ಲೂ ನೆಮ್ಮದಿಯಾಗಿರ್ಬೋದು. ಸಾವುಕಾರ್ರೆ, ನನಗೂ ಒಂಚೂರು ನೋಡ್ಕೊಳ್ರಿ, ನನಗೂ ಮರಿಬೇಡ್ರಿ ಮತ್ತೆ. ಸುಮ್ಮನೆ ಬಾರ ಲೆಕ್ಕಾಚಾರಿ. ನಮ್ಮ ಬಾವಂಗೆ ಏನು ಹೇಳೋದು ಏನೋ ಅಂತ ನನ್ಗಂತೂ ಭಯ ಆಗ್ತೈತ್ ಕಳಲಿ. ವಿಷಯ ಗೊತ್ತಾಗಿದ್ರೆ ಬಂದ್ಬಿಡೋದು ಕಳ್ಳ ಇಷ್ಟೊತ್ತಿಗೆ. ಬಂದ್ಬಿಟ್ಟು ನನಗೆ ಬಾಯಿ ಬಂದಾಗೆಲ್ಲ ಬೈದು ಬಿಡೋದು ಕಣೋ. ನಮ್ಮ ಬಾಬಾ ಸುಮಗ್ ಬಿಡೋರು ಅಂತ ಕಡೆಗೆ ಎಷ್ಟೊತ್ತಾದ್ರೂ. ಅಯ್ಯೋ ಭಗವಂತ, ಈಗ ಬಂದ್ಬಿಟ್ಟು ಏನಾದರೂ ವಿಷಯ ಗೊತ್ತಾಗೇ ಆಗುತ್ತೆ. ಏನು ಮಾಡ್ತಾರೋ ಏನೋ, ನನಗಂತೂ ಅದೇ ಯೋಚನೆ ಆಗ್ತೈತೆ ಕಳ್ಳ ಲೆಕ್ಕಾಚಾರಿ. ಏನ್ಲ ಮಾಡೋದು? ಅಯ್ಯೋ, ಏನು ಮಾಡೋಕ್ಕಾಗಲ್ಲ ಸಾವುಕಾರ್ರೆ, ಸುಮ್ಕಿರ್ರಿ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅವ್ರೇನು ಅಷ್ಟೊಂದು ಬೈಯಲ್ಲ ಸಾಮಾನ್ಯಕ್ಕೆ, ಸುಮ್ಕಿರ್ರಿ. ಲೇ ಲೆಕ್ಕಾಚಾರಿ, ಏನಂತ ಮಾತಾಡ್ತಿದ್ದಿಲ್ಲ ಅಲ್ಲ ಲೇ? ಬೈದಲೇ ಹಂಗೆ ಇರ್ತಾರಲ್ಲ ಲೇ. ಸ್ವಂತ ಮಗ್ಳು ಕಳ್ಳಲೇ. ಒಳ್ಳೆ ಮಗಳು, ಒಬ್ಳೆ ಇದ್ದಿದ್ದ ಮಗಳು. ಇವನು ದಿಲೀಪ ನೋಡ್ರಿ, ಇವನು ಮದುವೆ ಆಗಿ ಬಂದ್ಬಿಟ್ಟಿದ್ದಾನೆ. ಈ ಹುಡುಗಿ ನೋಡಿರಿ, ಈ ಹುಡುಗಿ ಮೇಲೆ ಭಾಳ ಆಸೆ ಎಲ್ಲ ಇಟ್ಕೊಂಡಿದ್ರು. ನೆಂಟ್ರೆಸ್ಟಿಗೆಲ್ಲ ಕರೆದು ಬಿಟ್ಟು ಅಣ್ಣ ತಮ್ಮಂದ್ರುಗಳೆಲ್ಲ ಒಟ್ಟಿಗಾಗಿದಾರಂತೆ, ಒಂದಾಗಿದಾರಂತೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮದುವೆ ಮಾಡಿಸ್ಬೇಡ, ಚೆನ್ನಾಗಿ ಖುಷಿ ಖುಷಿಯಾಗಿ ಅಂತ ಭಾಳ ಏನೇನೋ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತ ಏನೇನೋ ಆಸೆ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಬಾಬಾ. ಈ ಮಗ ನೋಡಿದ್ರೆ ನನ್ನ ಮಗನ ಜೊತೆ ಮದುವೆ ಆಗಿ ಬಂದಿದ್ದಾಳೆ. ಅದೆಷ್ಟು ಕೋಪ ಮಾಡ್ಕೊಳ್ತಾರೋ ಏನೋ. ನನಗಂತೂ ಭಯ ಆಗ್ತೈತೆ ಕಳ್ಳ ಲೆಕ್ಕಾಚಾರಿ. ಒಂದು 2-3 ದಿವಸ ಎಲ್ಲಾರ ಹೋಗ್ಬಿಡೋನೆಲ್ಲ, ನನಗೆ ಭಯ ಆಗ್ತೈತೆ ಕಳ್ಳ. ಏನೆಲ್ಲ ಮಾಡೋದು? ಮೊದಲೇ ನಮ್ಮ ಬಾವ ಬೈದ್ಬಿಟ್ಟು ತೋಟತಾವಿಂದ ಆಚೆ ಕಡೆ ಕಳಿಸಿತ್ತು. ಆ ಹೊಟ್ಟೆ ಕಿಚ್ಚಿಂದ ನಿನ್ನ ಮಗಂಗೆ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಂದಿದ್ದೆ ನನ್ನ ಮಗಳಿಗೆ ಅಂತ ನನ್ನ ಮೇಲೆ ಇಲ್ದವೆಲ್ಲ ಕೋಪ ಮಾಡ್ಕೊಂಡ್ರೆ ಏನ್ಲಾ ಮಾಡೋದು ಲೆಕ್ಕಾಚಾರಿ? ಹಂಗೇನು ಆಗಲ್ಲ, ಸುಮ್ಕಿರ್ರಿ ಸಾವುಕಾರ್ರೆ. ನೀವು ಇವಾಗ ಬೀಗರಾಗ್ಬಿಟ್ಟಿದ್ದೀರಾ. ಮೊದ್ಲಂಗೆಲ್ಲ ನಿಮಗೆ ಬೈಯೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡೋಕ್ಕೆ ಆಗಲ್ಲ ಸಾವುಕಾರರಿಗೆ. ನಿಮಗೆ ಬೆಲೆ ಕೊಡಬೇಕು, ಹಂಗೆಲ್ಲ ಬೈಯಲ್ಲ, ಸುಮ್ಮನಿರ್ರಿ. ನೀವು ಯಾಕೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿರಲ್ಲ? ನಾನಿದ್ದೀನಲ್ಲ, ಏನಾದರೂ ಹಂಗು ಹಿಂಗು ಅಂದರೆ ಎಲ್ಲ ಮ್ಯಾನೇಜ್ ಮಾಡ್ತಿಕೊಂಡು ಸುಮ್ಕಿರ್ರಿ ಸಾವುಕಾರ್ರೆ. ನೀವು ಅದ್ರ ಕಡೆ ಗಮನನೇ ಕೊಡಬೇಡ್ರಿ ಈಗ. ಸಾವುಕಾರರು ಬಂದ್ಬಿಟ್ಟು ಬೈತಾರೆ, ಕಿರ್ಚಾಡ್ತಾರೆ ಅಂತ ಏನು ಮಾಡ್ಕೊಳಕ್ಕಾಗಲ್ಲ. ಬಂದ್ಬಿಟ್ಟು ಸುಮ್ಮನೆ ಕಿರ್ಚಾಡ್ಕೊಂಡು ಹೋಗ್ಬೇಕಷ್ಟೇ ಅವರು. ಏನೇನೂ ಮಾಡ್ಕೊಳಕ್ಕಾಗಲ್ಲ. ಏನಿದ್ರು ಇನ್ಮೇಲಿಂದ ನೀವು ನಿಮ್ಮ ಸೊಸೆ ಜೊತೆ ಚೆನ್ನಾಗಿರ್ರಿ. ನಿಮ್ಮ ಸೊಸೆ ಚಂದು ಇದ್ದಾಳೆ ನೋಡ್ರಿ, ಪುಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ರಿ. ಏನಿದ್ರು ಅವ್ರ ಕಡೆಯಿಂದನೇ ಈಗ ನಿಮ್ಗೆಲ್ಲನೂ ಒಳ್ಳೇದಾಗೋದು. ಹಂಗಾಗಿ ನೀವು ನಿಮ್ಮ ಸೊಸೆ ನಿಮ್ಮ ಕಡೆ ಎಷ್ಟಿರ್ತಾಳೋ ಅಷ್ಟೇ ನಿಮಗೆ ಒಳ್ಳೇದು. ನನ್ನ ಮಾತು ಕೇಳ್ರಿ. ನಿಮ್ಗೆ ಇನ್ನೂ ಐಡಿಯಾ ಇಲ್ವಾ ನಿಮಗೆ? ರೀ ಸಾವುಕಾರ್ರೆ, ನೀವಿನ್ನೂ ಸಾವುಕಾರರು ಆಗ್ಬೇಕಂದ್ರೆ ಏನಿದ್ರು ನಮ್ಮ ಪುಟ್ಟಿ ಚೆನ್ನಾಗಿರ್ಬೇಕು.
ಹಾ ಸರಿನಾ? ನೀವು ಪುಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ರಿ, ನಮ್ಮ ಚಂದುಗೆ ಚೆನ್ನಾಗಿ ನೋಡ್ಕೊಳ್ರಿ. ಚಂದು ಏನಾದರೂ ಮಾಡ್ಬಿಟ್ಟು ಅವ್ರ ಆಸ್ತಿನ ಅವ್ರದ್ದು ಅಪ್ಪಂಗೆ ಹೇಳ್ಬಿಟ್ಟು ಪಾಲ್ ತಗೊಂಬಿಟ್ಲೆ ಅಂದರೆ ಹ್ಞೂ ಎಲ್ಲ ನೀವೇ ಶ್ರೀಮಂತರಾಗ್ಬಿಡ್ತೀರ ಸಾವ್ಕಾರ್ರೆ. ಹೇಳೋದು ಅರ್ಥ ಆಗ್ತಿಲ್ವ ನಿಮಗೆ? ಹಂಗಾಗಿ ನೀವು ಚಂದುಗೆ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಒಂದು ಚೂರು ಬೇಜಾರಾಗಂಗೆ ಮಾಡ್ಕೋಬಾರ್ದು. ಮತ್ತೆ ಒಂದು ಚೂರು ಏನಾದರೂ ಆ ಮಗ ಏನಾದ್ರು ಬೇಜಾರು ಮಾಡ್ಕೊಂಬಿಟ್ಟು ವಾಪಸ್ ಏನಾದ್ರು ಅಪ್ಪ ಅಮ್ಮ ಮನೆಗೆ ಹೋದ್ಲು ಅಂದರೆ ಮುಗೀತು ನಿಮ್ಮ ಕತೆ. ಹ್ಞೂ ಲೈ ಲೆಕ್ಕಾಚಾರಿ ಸುಮ್ಕಿಲ್ಲ, ಏನೇನೋ ಹೇಳ್ಬಿಟ್ಟು ಎದುರಿಸ್ಬೇಡ, ಹೆದರಿಕೆ ಆಗುತ್ತೆ. ನೋಡಿ ಹೆಂಗೆಲ್ದ ಏನೇನೆಲ್ಲ ಮಾತಾಡ್ತೀಯ ನೀನು. ವಾಪಸ್ಸಾಗಿ ಹೋಗ್ತಾಳೆ ನನ್ನ ಸೊಸೆ. ಹ್ಞೂ ಈಗ ಬಂಗಾರ ಬಂಗಾರ ಇದ್ದಂಗೆ ನನ್ನ ಸೊಸೆ, ಅವಳಿಂದ ನನಗೆ ನನ್ನ ಜೀವನ ನಡಿಬೇಕು. ಹೆಂಗ ಯೋಚನೆ ಮಾಡ್ತಿದ್ದೆ ಎಲ್ಲಿ ಕೆಲ್ಸಕ್ಕೆ ಹೋಗೋಣ, ಏನು ಮಾಡೋಣ ಅಂತ. ಹೆಂಗ ನನ್ನ ಮಗ ಹೆಂಗ ನನ್ನ ಸೊಸೆಗೆ ಮದುವೆ ಆಗ್ಬೋದು ಬಿಟ್ಟಿದ್ದಾನೆ. ಹ್ಞೂ ಹೆಂಗ ನಾಟಕ ಮಾಡ್ಕೊಂಡಾದ್ರೂ ನಮ್ಮ ಭಾವನ ಜೊತೆ ನೆಮ್ಮದಿಯಾಗಿರ್ಬೋದು. ಅಕಸ್ಮಾತ್ ಏನಾದರೂ ನಮ್ಮ ಭಾವ ಹಂಗು ಹಿಂಗು ಗುರ್ರು ಅಂತ ಹೇಳ್ತು ಅಂದರೆ, ಗುರುಗಾರ ಮಾಡ್ತು ಅಂದರೆ ಮುಗೀತು. ಹ್ಞೂ ನಾನು ಸೊಸೆಗೆ ಹೇಳ್ಬಿಟ್ಟು ಆಸ್ತಿಲಿ ಪಾಲು ಹಾಕ್ಸ್ಬಿಡೋದೆ. ಹ್ಞೂ ಮಕ ಮುಲಾಜೆ ನೋಡಲ್ಲ, ನಾನು ಸಾವುಕಾರನೇ ಆಗ್ಬಿಡ್ತೀನಿ. ಹೆಂಗ ಆಸ್ತಿಲೆಲ್ಲ ಪಾಲು ಸಿಕ್ಕಾದ್ಮೇಲೆ ಎಲ್ಲ ನನ್ನ ಮಗನ ಹೆಸರು ಬೂದ್ಬಿಡುತ್ತೆ. ಹ್ಞೂ ಹೆಂಗ ನೆಮ್ಮದಿಯಾಗಿ ಇದ್ಬಿಡ್ಬೋದು. ನಾನೇನು ತಲೆನೇ ಕೆಡಿಸ್ಕೊಳಲ್ಲ, ನಾನು ಸಾವುಕಾರ ಆಗ್ಬಿಡ್ತೀನಿ ಕಳಲೇ ಲೆಕ್ಕಾಚಾರಿ. ಎಲ್ಲ ಲೆಕ್ಕ ಎಲ್ಲ ನೋಡ್ಕೊಂಡು ನಿಂಗೆ ಬಿಟ್ಬಿಡ್ತೀನಿ ಕಣಿ ಹೇಳು. ಹ್ಞೂ ನೀನೇ ಎಲ್ಲ ಲೆಕ್ಕಾಚಾರಿ ಎಲ್ಲ ಮಾಡ್ಕೊಳಂತೆ ಲೆಕ್ಕಾಚಾರ ಎಲ್ಲ. ಹ್ಞೂ ಕಣ್ರಿ ಸಾವ್ಕಾರ್ರಿ. ಹ್ಞೂ ಇನ್ನು ನಿಮ್ಮ ಬಾಬಾರ ಚಾಲೆಂಜ್ ಮೇಲೆ ನಾವು ಇನ್ನೂ ಚೆನ್ನಾಗಿರ್ಬೋದು, ಖುಷಿ ಖುಷಿ ಆಗಿರ್ಬೋದು. ಹ್ಞೂ ನೋಡಿ 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 ಇನ್ನೂ ಕೋಪ ಬರ್ಸ್ಬೋದು. ತಲೆ ಕೆಡಿಸ್ಕೊಬಿಡ್ರಿ, ಮಾಡ್ರಿ ಹೇಳ್ತೀನಿ. ಎಲ್ಲ ಸಪೋರ್ಟಿಗೆ ನಾನು ಇರ್ತೀನಿ. ಏನಿದ್ರು ನಾನು ಸಪೋರ್ಟ್ ಮಾಡ್ತೀನಿ, ಎಲ್ಪ್ ಮಾಡ್ತೀನಿ. ಏನಕ್ಕೂ ಎದ್ರಕಣಕ್ಕೆ ಹೋಗ್ಬೇಡ್ರಿ, ನಿಮ್ಮ ಭಾವನ ಜೊತೆ ನಾನಿರ್ತೀನಿ. ಸರಿನಾ? ರೀ ರೀ ಇದಾಕ್ರಿ ಇಲ್ಲಿ ಆಚೆ ಕಡೆ ಬಂದು ನಿಂತ್ಕೊಂಡಿದ್ದೀರಾ? ಏನು ನೀವು ಲೆಕ್ಕಾಚಾರಿ ಅಣ್ಣ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಏನಾಯ್ತು ಆ ಲೆಕ್ಕಾಚಾರಿ ಅಣ್ಣ? ಏನು ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ಏನ್ ಸಮಾಚಾರ? ಆತು ಇಲ್ಲ ಕಣ್ ಚೈತ್ರಮ್ಮ. ಅದೇ ನಮ್ಮ ಚಂದು ಮದುವೆ ಆಗಿ ಬಂದಿದ್ದಾಳ ನಿಮ್ಮ ಮಗ ಗಿರೀಶನ್ ಜೊತೆ, ಆ ವಿಚಾರನೇ ಮಾತಾಡ್ಕೊಂಡು ನಿಂತಿದ್ದೀವಿ. ಹ್ಞೂ ಅದೇ ಸಾಹುಕಾರರು ಎದುರ್ತಿದ್ರು. ಹ್ಞೂ ನಮ್ಮ ಬಾವರು ವಿಷಯ ಗೊತ್ತಾಗ್ಬಿಟ್ರೆ ಅದೆಷ್ಟು ಕೋಪ ಮಾಡ್ಕೊಳ್ತಾರೋ, ಅದೇನು ಮಾಡ್ತಾರೋ ಏನೋ, ಅದೇ ಯೋಚನೆ ಆಗ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ನಾನು ಅದಕ್ಕೆ ಸಾಹುಕಾರಿಗೆ ಹೇಳ್ತಿದ್ದೀನಿ, ನೀವೇನಕ್ಕೂ ಯೋಚನೆ ಮಾಡಬೇಡ್ರಿ. ಆ ಸಾಹುಕಾರರು ಎಷ್ಟು ಬೈಕೊಂತಾರೆ, ಬೈಕೊಂಡ್ರೆ ಬಂದು ಒಂದು ಅರ್ಧ ಗಂಟೆ ಕೋಪ ಮಾಡ್ಕೊಬೋದು. ಅದು ಬಿಟ್ಟರೆ ಏನು ಮಾಡ್ಕೊಳಕ್ಕಾಗಲ್ಲ. ಹ್ಞೂ ಅವ್ರ ಮಗಳೇನೆ ನಿಮ್ಮ ಮಗನ ಜೊತೆ ಇಷ್ಟಪಟ್ಬಿಟ್ಟು ಮದುವೆ ಆಗಿ ಒಬ್ರಿಗೊಬ್ರು ಪ್ರೀತಿಸಿ ಮದುವೆ ಆಗಿರೋದು. ಹ್ಞೂ ಹಂಗಾಗಿ ಅವ್ರಿಗೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆದರೆ ಅಮ್ಮರೇ ಇನ್ನೊಂದು ವಿಚಾರ, ನೀವು ಭಾಳ ಜೋಪಾನಾಗಿರ್ಬೇಕು. ಸರಿನಾ? ಅದಕ್ಕೆ ಲೆಕ್ಕಾಚಾರಿ ಅಣ್ಣ, ನಾನು ಅದೇ ಹೇಳ್ತಿದ್ದೀನಿ. ಇವ್ ನಮ್ಮ ಬಾವ ಏನ್ ಮಾಡ್ಕೊಳಕ್ಕೂ ಆಗಲ್ಲ ಕಣ್ರಿ ನಿಮ್ಗೆ. ಇವಾಗ ಅವರಿಬ್ರು ಮದುವೆ ಆಗಿ ಬಂದಿರೋದು, ಒಪ್ಕೊಂಡು ಬಂದಿರೋದವ್ರು. ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಸುಮ್ಕಿರ್ರಿ ಅಂತ ಹೇಳಿದ್ರೆ ಅದೇ ಅಯ್ಯೋ ನಮ್ಮ ಬಾವ ಏನ್ ಮಾಡ್ತಾರೋ ಏನೋ, ನಮ್ಮ ಬಾವ ಏನ್ ಮಾಡ್ತಾರೋ ಏನೋ ಅಂತ ಒಳ್ಳೆ ಬೆಳಿಗ್ಗೆಯಿಂದ ನನಗೆ ಎದುರು ಪುಕ್ಲ ಕೂತ್ಕೊಂಡಂಗೆ ಎದುರ್ಕೊಂಡು ಸುಮ್ಮನೆ ಕುಂತಿದ್ದಾರೆ. ನಾನ್ ಧೈರ್ಯ ಹೇಳ್ತಿದ್ದೀನಿ, ನನ್ನ ಮಾತೇ ಕೇಳ್ತಿಲ್ಲ ಇವರು. ತಲೆ ಬೇಡವಾ ಇವರಿಗೆ? ಇವಳಿಗೆ ಏನು ಗೊತ್ತು, ಇವಳೇನೋ ಹೇಳ್ತಾಳೆ ದೊಡ್ಡದಾಗಿ. ಹ್ಞೂ ನಮ್ಮ ಬಾವ ಬಂದ ತಕ್ಷಣ ಎದ್ಲೋ ಬಿದ್ಲು ಅಂತ ಹೋಗಿ ಒಳಗಡೆ ಬಚ್ಚಿಕೊಂಡ್ಬಿಡ್ತಾಳೆ. ಅಲ್ಲಿ ಮಾತಾಡುವಾಗ ನನಗೆ ಎಷ್ಟು ಭಯ ಆಗ್ತಿರುತ್ತಂತ ನನಗೆ ಮಾತ್ರ ಗೊತ್ತು. ಹ್ಞೂ ಈಗಲ್ರಿ ಅಮ್ಮರೇ, ಅವ್ರ ಅಪ್ಪ ಎಷ್ಟು ಕೋಪ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಮಾತ್ರ ನಿಮ್ಮ ಸೊಸೆ ಇದ್ದಾಳೆ ನೋಡ್ರಿ ಚಂದು, ಅವಳಿಗೆ ಇವಾಗ ನೀವು ಚೆನ್ನಾಗಿ ನೋಡ್ಕೋಬೇಕು. ಒಂದು ಈಟ್ ಬೇಜಾರು ಮಾಡಿಸ್ಬಿಟ್ಟಿ ಅಂದರೆ, ಒಂದು ಸ್ವಲ್ಪ ಕೋಪ ಮಾಡ್ಕೊಂಬಿಟ್ರೆ ಅಂದರೆ ಮುಗ್ದೇ ಹೋಯ್ತು ನಿಮ್ಮ ಕತೆ ಅಂತಾನೆ ಈಗ ಹೇಳ್ತಿದ್ದೀನಿ ನೋಡ್ರಿ. ಹ್ಞೂ ಅವಳ ಮಕ ಮುಲಾಜಿಲ್ದಂಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಹ್ಞೂ ಏನಾದ್ರೂ ವಾಪಸ್ ಅವ್ರ ಮನೆಗೆ ಏನಾದರೂ ಹೋಗ್ಬಿಟ್ಲು ಅಂದರೆ ನಿಮಗೆ ಬಂದಿರೋ ನಿಮ್ಮ ಮನೆಗೆ ಒಳ್ಳೆ ಪುಣ್ಯ ಆಗಿ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡೋಕ್ಕೆ ಬಂದಿದ್ದು ಲಕ್ಷ್ಮಿನ ನೀವು ಕಳ್ಕೊಳಂಗೆ ಆಗ್ಬಿಡುತ್ತೆ. ಹ್ಞೂ ಏನಾದರೂ ಮಾಡಿಬಿಟ್ಟು ನಾನು ಹೇಳ್ದಂಗೆ ಒಂದೊಂದಾಗೆ ಇದು ಮಾಡ್ರಿ ಹೇಳ್ತೀನಿ. ಈಗ ಹೆಂಗಿದ್ರು ನೀವು ನಿಮ್ಮ ಮಗಳಿಗೆ ದಿಲೀಪಂಗೆ ಮದುವೆ ಮಾಡಿಕೊಟ್ಟು ನೀವೇನೇ ಸಾವುಕಾರ ಆಗ್ಬೇಕಂತ ಇದ್ರಿ, ಸಂಬಂಧ ಎಲ್ಲ ಗಟ್ಟಿ ಆಗ್ಬಿಟ್ಟು. ಹೆಂಗ ನಿಮ್ಮ ಮಗ ಗಿರೀಶ ಇದ್ದವನು ಅವಳ ಮಗಳಿಗೆ ಮದುವೆ ಆಗ್ಬಿಟ್ಟು ಸಂಬಂಧ ಹೆಂಗ ಗಟ್ಟಿ ಮಾಡ್ದ. ಹ್ಞೂ ಈಗ ಇನ್ನೂ ಚೆನ್ನಾಗಿರ್ರಿ ಮೊದಲು ಏನು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹ್ಞೂ ಸಾವುಕಾರೆ, ನಿಮ್ಮ ಭಾವ ಏನಾರ ಬೈಲಿ ಸುಮ್ಮನೆ ಬೈಸ್ಕೊಂಬಿಟ್ಟು ಭಾವ ಅನ್ಕೊಂಬಿಟ್ಟು ಆರಾಮಾಗಿರ್ರಿ. ಹ್ಞೂ ನಿಮ್ಮ ಸೊಸೆ ಮುಂದೆ ಅವ್ರ ಅಪ್ಪಂಗೆ ಏನು ಬೈಯಕ್ಕೆ ಹೋಗ್ಬೇಡ್ರಿ. ಅವ್ರ ಅಪ್ಪ ಕೆಟ್ಟವ್ರ ಅನಿಸ್ಬೇಕು, ಹಂಗೆ ಮಾತಾಡ್ಕೊಂಡು ಸುಮ್ಮನಿರ್ರಿ ನೀವು. ಹೋಗ್ತಾ ಅವ್ರೇನೇನು ಬೀಗ್ರಲ್ವಾ ಅಂದ್ಕೊಂಡು ನಿಮಗೆ ಕರ್ಕೊಳ್ತಾರೆ ಜೊತೆಗೆ. ಅಕಸ್ಮಾತ್ ಏನಾದರೂ ಹಂಗು ಹಿಂಗು ಮಾಡಿರಂದ್ರೆ ಏನಿಲ್ಲ, ಚಂದುಗೆ ಹೇಳ್ಬಿಟ್ಟು ಚಂದುಗೆ ತಲೆಯಲ್ಲಿ ಏನು ಅದು ಇದು ಹೇಳ್ಬಿಟ್ಟು ಆಸ್ತಿಲಿ ಪಾಲಾಕ್ಸೋಣ, ಅದಕ್ಕೇನಂತೆ.
ಪಾಲ್ ಕೊಡ್ಲೇಬೇಕು ಅಂತ ಹೇಳಿದ್ರೆ ಕೊಟ್ಟೇ ಕೊಡ್ತಾರೆ. ನೀವ್ಯಾಕೆ ತಲೆ ಕೆಡ್ತಿರ್ತೀರಾ? ಅವಾಗ ಇಡೀ ಊರಿಗೆ ನೀವು ಸಾಹುಕಾರರು ಆಗ್ತೀರಾ, ಶ್ರೀಮಂತರಾಗ್ತೀರಾ, ನೆಮ್ಮದಿಯಾಗಿರ್ಬೋದು. ನಮ್ಮ ಸಾಹುಕಾರನು ಅಲ್ಲಿ ಇಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ. ಹ್ಞೂ, ನೋಡ್ರಿ, ಯೋಚನೆ ಮಾಡ್ರಿ, ಎಲ್ಲ ನಮ್ಮ ಚಂದು ಕೈಲಿರುತ್ತೆ. ಅದಕ್ಕೋಸ್ಕರ ನೀವು ಹೇಳ್ತಿರೋದು. ನೀವು ಚೆನ್ನಾಗಿ ನೋಡ್ಕೊಳ್ರಿ, ಅವಳಿಗೆ ಬೇಜಾರು ಮಾಡಿಸ್ಬೇಡ್ರಿ. ಚಂದು ಚಂದು, ಯಾವಾಗ ಬಂದೆ ಮಗಳೇ? ಒಳಗಡೆ ಕುಂತಿದ್ದೇನು? ಯಾಕಮ್ಮ ಬೇಜಾರಾಗ್ತೈತ? ನಮ್ಮನೆ ಬೋರ್ ಬೋರ್ ಅನ್ಸ್ತೈತ ನಿನ್ಗೆ? ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ಯಾವಾಗ್ಲೂ ನಿನ್ ಜೊತೆ ನಾನು ಇರ್ತೀನಿ, ನಿನ್ಗೆ ಏನು ಬೇಜಾರಾಗ್ದಂಗೆ. ಯಾಕಪ್ಪ ಬೇಜಾರ್ ಮಾಡ್ಕೊಳ್ತಿದ್ಯಾ ನೀನು? ಅಯ್ಯೋ ಅತ್ತೆ, ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ನಾನು ಆರಾಮಾಗಿದ್ದೀನಿ, ನಾನು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಹ್ಞೂ, ನಮ್ಮನೇಲಿ ನನಗೆ ಯಾವಾಗ್ಲೂ ಬೋರ್ ಅನ್ಸೋದು, ಬೇಜಾರಾಗೋದು ಗೊತ್ತಾ? ನಮ್ಮನೇಲಿ ಯಾವಾಗ್ಲೂ ನಮ್ಮ ಅಪ್ಪನೂ ಕೋಪ ಮಾಡ್ಕೊಳೋದು, ನಮ್ಮ ಅಮ್ಮನೂ ಕೋಪ ಮಾಡ್ಕೊಳೋದು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರು ಮಾತ್ರ ನೆಮ್ಮದಿಯಾಗಿರ್ತಿದ್ರು. ನನಗೆ ಸಖತ್ ಬೇಜಾರಾಗ್ತಿತ್ತು ಗೊತ್ತಾ? ನಾನು ಇವಾಗ ಎಷ್ಟು ನೆಮ್ಮದಿಯಾಗಿದ್ದೀನಿ ಗೊತ್ತಾ ನಿಮ್ಮ ಮನೇಲಿ? ನೋಡಿ, ನೀವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರ. ಅದೇ ನನಗೆ ಬೇಜಾರೇ ಆಗಿಲ್ಲ. ಆದ್ರೂ ಎಲ್ಲಮ್ಮ ಎಲ್ಲಾರು ನನ್ನ ಸೊಸೆ ಎಲ್ಲಾದ್ರೂ ಬೇಜಾರು ಮಾಡ್ಕೊಂಡ್ರೆ ಏನು ಎತ್ತ ಅಂತ ಹೆಂಗ್ ಕೇಳ್ತಿದಾರ ನೋಡ್ರಿ. ಇಷ್ಟೊಂದೆಲ್ಲ ನೀವು ನನಗೆ ಚೆನ್ನಾಗಿ ನೋಡ್ಕೊಂತಿದ್ದೀರಾ, ಇಷ್ಟೊಂದೆಲ್ಲ ಆರೈಕೆ ಮಾಡ್ತಿದ್ದೀರಾ ಅಂದ್ಮೇಲೆ ನೀವ್ ಮನೆ ಬಿಟ್ಬಿಟ್ಟು ನಾನು ಬೇರೆ ಕಡೆ ಹೋಗಕ್ಕಾಗುತ್ತಾ? ಏನಂತ ಮಾತಾಡ್ತಿದ್ದೀರಾ ನೀವು? ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನಾನು. ಏನೋ ಅಮ್ಮ, ಒಟ್ನಲ್ಲಿ ನೀನ್ ಮಾತ್ರ ಒಂದ್ ಸ್ವಲ್ಪ ಮನ್ಸಿಗೆ ಮಾತ್ರ ಬೇಜಾರೇ ಮಾಡ್ಕೊಬಂಗಿಲ್ಲ, ಸರಿನಾ? ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರು ನೀನ್ ಮೊದ್ಲು ನನಗೆ ಹೇಳ್ಬೇಕು, ಸರಿನಾ? ಏನು ಇಲ್ಲ ಅಂದ್ರೂ, ಏನ್ ಮನ್ಸಿಗೆ ಆಯ್ತು ಅಂದ್ರೂ, ಯಾರಾದ್ರೂ ನನ್ ಗಿರೀಶನೇ ಆಗ್ಲಿ ಒಂಚೂರು ಏನಾದ್ರು ಬೈದ ಅಂದ್ರೆ ಹೇಳು, ನಾನ್ ನೋಡ್ಕೊಳ್ತೀನಿ. ನೀನ್ ತಲೆ ಕೆಡಿಸ್ಕೊಬೇಡ. ನೀನ್ ಮಾತ್ರ ನಮ್ಮ ಮನೇಲಿ ರಾಣಿ ಇದ್ದಂಗ ನೀನು. ನಿನ್ಗೆ ಏನೇನ್ ಬೇಕು, ಏನ್ ತಿನ್ಬೇಕು ಅನ್ಸುತ್ತೆ ಪ್ರತಿ ಒಂದನ್ನು ಮಾಡಾಕ್ತೀನಿ ನಾನು. ಏನಾದ್ರೂ ಟ್ರಿಪ್ ಹೋಗೋಣ ಅಂದ್ರೆ ಟ್ರಿಪ್ ಹೋಗೋಣ, ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕಂದ್ರೆ, ಬಟ್ಟೆಗಳು ತಗೊಂಡ್ ಬರ್ಬೇಕಂದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ, ನಮ್ ಗಿರೀಶ ಕರ್ಕೊಂಡು ಹೋಗ್ತಾನೆ. ಸರಿನಾ? ನಿಮ್ ಮಾವ ಕರ್ಕೊಂಡು ಹೋಗ್ತಾರೆ. ನಿನ್ಗೆ ಏನ್ ಬೇಕು ಹೇಳಮ್ಮ, ಎಲ್ಲ ಮಾಡಾಕ್ತಿವಿ. ನಿನ್ಗೆ ಚಿಕನ್ ಚಿಲ್ಲಿ ಅಂದ್ರೆ ಇಷ್ಟ ಅಲ್ವಾ? ಸಖತ್ ಇಷ್ಟ. ಇಲ್ಲ ಚಿಕನ್ ಗೋಬಿ ಮಾಡೋಣ, ಚಿಕನ್ ಚಿಲ್ಲಿ ಮಾಡ್ಕೊಡೋಣ ಇವತ್ತು ಸಾಯಂಕಾಲ? ಅಯ್ಯೋ ಅತ್ತೆ, ನನಗೆ ಸದ್ಯಕ್ಕೆ ಏನು ಬೇಡ ಚಿಕನ್ ಐಟಮ್ ಅಲ್ಲಿ. ಆದ್ರೆ ನನಗೆ ಪಾನಿಪುರಿನೂ ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತೈತೆ. ಆದ್ರೆ ನಿಮ್ಗೆ ಯಾವ ರೀತಿ ಹೇಳೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ, ಇದೇನ ಮಗಳೇ ಹಿಂಗ್ ಮಾತಾಡ್ತಿದ್ಯಾ ನೀನು? ಅಲ್ಲ, ಪಾನಿಪುರಿ ಗೋಬಿ ಬೇಕು ಅಂತ ನೀನು ಕೇಳೋದ್ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಅಯ್ಯೋ ದಡ್ಡಿ, ಬುದ್ಧಿ ಬೇಡವಾ ನಿನಗೆ? ಬಾರಮ್ಮ, ನಾನಿದ್ದೀನಿ ನಿನ್ನ ಜೊತೆ. ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ನಿನಗೆ ಪಾನಿಪುರಿ ಗೋಬಿ ಮಂಚೂರಿ ಮಾತ್ರ ಬೇಕು ತಾನೆ? ಬಿಡು, ನಾನು ತಗೊಂಬಂದು ಕೊಡ್ತೀನಿ, ಸುಮ್ಕಿರು. 2 ಪ್ಲೇಟ್ ತಗೊಂಬರ್ತೀನಿ. ಈಗ ಒಂದು ಕೆಲಸ ಮಾಡೋಣ, ಇವಾಗಲೇ ಹೋಗಿ ತಗೊಂಬಂದ್ಬಿಡೋಣ. ರೀ ರೀ, ನಿಮ್ಗೆ ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಮಗಳು ಹೇಳ್ತಿದ್ದಾಳೆ ಇವಾಗಲೇ ಹೋಗೋಣ, ನಾಳೆ ಹೋಗೋಣ, ಆಮೇಲೆ ಹೋಗೋಣ ಅಂತ ಬೇರೆ ಕೇಳ್ತಿದ್ರ. ಬೇಗ ಹೋಗ್ಬಿಟ್ಟು ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಕಟ್ಟಿಸ್ಕೊಂಡು ತಗೊಂಬರ್ರಿ ಮಗಳಿಗೆ. ಇನ್ನು ಏನಾರು ಬೇಕಂದ್ರೆ ಬೋಂಡಾ ಚುರುಮುರಿನೂ ತಗೊಂಬರ್ರಿ, ಸರಿನಾ? ಮರಿಬೇಡ್ರಿ. ಹಂಗೆ ಬರ್ತಾ ಆ ಕಡೆಯಿಂದಾನೆ ನಮ್ ಚಂದುಗೆ ಚಂಪಾಕಳಿ ಅಂದ್ರೆ ಬಲು ಇಷ್ಟ, ಸ್ವೀಟು. ಆ ಚಂಪಾಕಳಿನೂ ತಗೊಂಬರ್ರಿ, ಮರಿಬೇಡ್ರಿ. ಚಂಪಾಕಳಿ ತಗೊಂಬರ್ರಿ, ಮತ್ತೆ ಜಾಂಗೀರ್ ತಗೊಂಬರ್ರಿ. ಮತ್ತೆ ಇನ್ನೇನು ಇಷ್ಟ ಅವಳಿಗೆ? ದಿಲ್ಪಸನು ತಗೊಂಬರ್ರಿ. ಮತ್ತೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಬಿಸ್ಕತ್ ಎಲ್ಲ ತಗೊಂಬರ್ರಿ, ಸರಿನಾ? ಮರಿಬೇಡ್ರಿ ಕಣ್ರಿ ನೀವು. ಮಗಳಿಗೆ ಏನೇನ್ ಬೇಕು ಅವಳು ಬಾಯಿ ಬಿಟ್ಟು ಹೇಳಕ್ಕಾಗುತ್ತಾ ಸೊಸೆ? ನಾವೇ ತಗೊಂಬರ್ಬೇಕು, ಅರ್ಥ ಮಾಡ್ಕೊಂಡು. ಅಯ್ಯೋ ಪಾಪ, ನಮ್ಮ ಅತ್ತೆ ಮಾವ ನನ್ಗೆ ಎಷ್ಟೊಂದೆಲ್ಲ ಪ್ರೀತಿ ಮಾಡ್ಕೊಂತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನಾನಂತೂ ಈ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲಪ್ಪ, ನಾನು ಇಷ್ಟೊಂದೆಲ್ಲ ಖುಷಿಯಾಗಿ ನೆಮ್ಮದಿಯಾಗಿರ್ತೀನಂತ. ನನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಇವರು. ಪಾಪ, ನಮ್ಮ ಅತ್ತೆ ಮಾವನ ಅಕಸ್ಮಾತ್ ಏನಾದ್ರೂ ನಾನು ಗಿರೀಶಿಗೆ ಮದುವೆ ಆಗಿರಲಿಲ್ಲ ಅಂದಿದ್ರೆ ಇವೆಲ್ಲ ಮಿಸ್ ಮಾಡ್ಕೊಂತಿದ್ದೆ ಅಲ್ವಾ? ಛೇ ಯಪ್ಪ, ಹೆಂಗ ಖುಷಿಯಾಗಿದ್ದೀನಪ್ಪ ನಾನಂತೂ. ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂದ್ರೆ ನಮ್ಮ ಅತ್ತೆ ಮಾವ ನಾವು ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ತಗೊಂಬಂದು ಕೊಟ್ಬಿಡ್ತಾರೆ ನನಗೆ. ಬಹಳ ಖುಷಿಯಾಗಿದ್ದೀನಿ. ನಮ್ಮ ಅತ್ತೆ ಮಾವನ ಜೊತೆ ನಾನು ಹಿಂಗೆ ಖುಷಿಯಾಗಿರ್ಬೇಕು. ಅತ್ತೆ ಅತ್ತೆ, ನಾನು ಗಿರೀಶಿನ ಜೊತೆ ಬರೋ ಅರ್ಜೆಂಟಲ್ಲಿ ಬಟ್ಟೆಗಳೇ ತಗೊಂಬಂದಿಲ್ಲ ಕಣತ್ತೆ. ಬಟ್ಟೆಗಳು ತಗೊಂಬರ್ಬೇಕು. ಅಯ್ಯೋ ಮಗಳೇ, ನಿನ್ಗೆ ಎಷ್ಟು ತರದ್ ಬೇಕು ಬಟ್ಟೆ, ಎಷ್ಟು ಜೊತೆ ಬೇಕು ನಿನ್ಗೆ? ಪ್ರತಿ ಒಂದೂ ತಗೊಂಬರ್ತೀನಿ, ಸರಿನಾ? ನಿನ್ಗೆ ಯಾವ್ದಾವ್ದು ಬೇಕು? 10 ಜೊತೆ ಬಟ್ಟೆ ಬೇಕಲ್ವಾ? 10 ಜೊತೆ ಆಗುತ್ತಲ್ವಾ ಈಗ ಸದ್ಯಕ್ಕೆ? ಅಷ್ಟೆಲ್ಲಾದ್ರೂ ಹೋಗ್ಬಿಟ್ಟು ಒಂದೇ ಸಲ ತಗೊಂಬಂದ್ಬಿಡೋಣಂತೆ, ಸುಮ್ಕಿರು.